ಓಂ ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ಸುಮಾರು 23 ತರಗತಿಗಳಲ್ಲಿ ಸ್ವಾಮಿ ವಿವೇಕಾನಂದರ ಬೋಧನೆಗಳನ್ನು ತಗೊಂಡು ಅಧ್ಯಯನ ಮಾಡಿದ್ದೀವಿ. ಇನ್ನೂ ಸ್ವಲ್ಪ ಕಾಲ ಇದು ಕ್ಲಾಸಸ್ ನಡೀತಾ ಇರುತ್ತೆ. ನಾನು ಇದಕ್ಕೆ ಆಯ್ಕೆ ಮಾಡಿಕೊಂಡಂಥ ಪುಸ್ತಕ ಬಿ ಒನ್ ವಿತ್ ಗಾಡ್. ಇದರಲ್ಲಿ ಮೊದಲನೇ ಅಧ್ಯಾಯನ ನಾವು ಮುಗಿಸಿ 2ನೇ ಅಧ್ಯಾಯಕ್ಕೆ ಕಾಲಿಟ್ಟಿದ್ದೀವಿ. ಮುಖ್ಯವಾಗಿ ನಾವು ಇಲ್ಲಿ ಫೋಕಸ್ ಮಾಡ್ತಿರೋಂಥ ಆಲೋಚನೆಗಳೇನಂತ ಹೇಳಿದ್ರೆ, ಯಾವುದು ಮನುಷ್ಯನ ಒಂದು ಜೀವನಕ್ಕೆ ಮುಖ್ಯವಾಗಿ ಬೇಕಾಗಿದೆ ಅಂಥ ಆಲೋಚನೆಗಳು. ಮತ್ತು ಈ ಮಹಾಪುರುಷರು ಮಾತಾಡಿದಾಗ ಅವರು ಒಂದು ಸನ್ನಿವೇಶಕ್ಕೋಸ್ಕರ ಅಥವಾ ಒಂದು ಜನಾಂಗಕ್ಕೋಸ್ಕರ, ಒಂದು ದೇಶಕ್ಕೋಸ್ಕರ ಮಾತ್ರ ಮಾತಾಡಿರೋದಿಲ್ಲ. ಇಡೀ ಮನುಷ್ಯ ಕುಲಕ್ಕೆ, ಈ ಮನುಕುಲಕ್ಕೆ ಒಂದು ಕರೆಯನ್ನು ಅವರು ಕೊಟ್ಟಿರ್ತಾರೆ. ಪ್ರತಿಯೊಬ್ಬರು ಕೂಡ ಈ ಒಂದು ಭಾವನೆಗಳನ್ನು ಸ್ವೀಕಾರ ಮಾಡಿ ಅವರ ಜೀವನದಲ್ಲಿ ಅಳವಡಿಸ್ಕೋಬೋದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರಿಗೊಂದು ಆಳವಾದ ಅಂತರ್ದೃಷ್ಟಿ ಇರುತ್ತೆ. ಮನುಷ್ಯ ಅಂದರೆ ಏನು, ಅವನ ಸ್ವರೂಪ ಏನು, ಅವನ ಮುಂದೆ ಏನು ಆಗೋನಿದ್ದಾನೆ, ಅವನ ಹಿಂದೆ ಏನಾಗಿದ್ದ, ನಾವು ಏನನ್ನು ಮಾಮೂಲಿ ಸೈಕಾಲಜಿನಲ್ಲಿ ನೋಡ್ತೀವಿ ಮನಃಶಾಸ್ತ್ರದಲ್ಲಿ, ಅದನ್ನು ಅವರ ಒಂದು ಧ್ಯಾನ ಶಕ್ತಿಯಿಂದ, ಅವರ ಅಂತರ್ದೃಷ್ಟಿಯಿಂದ ಮತ್ತು ಅವರ ಆಳವಾದ ಜ್ಞಾನದಿಂದ ಅವರು ತಿಳ್ಕೊಂಡಿರ್ತಾರೆ. ಮತ್ತು ನಮಗೆ ಯಾವುದು ತುಂಬ ಒಳ್ಳೆಯದು, ಯಾವುದು ನಮಗೆ ಅನುಕೂಲಕಾರಿಯಾಗಿದೆಯೋ ಮತ್ತು ಇಡೀ ಮನುಕುಲಕ್ಕೆ ಯಾವುದು ಹಿತಕಾರಿಯಾಗಿದೆಯೋ ಅಂಥದ್ದನ್ನು ಅವರು ಬೋಧನೆಗಳನ್ನು ನಮಗೆ ಕೊಡ್ತಾರೆ. ನಾವು ಸಾಕಷ್ಟು ಆಗಲಿ ಅಂಥ ಪಾಯಿಂಟ್ಸ್ಗಳನ್ನು ನೋಡಿದ್ದೀವಿ. ಇವತ್ತು ಕೂಡ ಕಂಟಿನ್ಯೂ ಮಾಡೋಣ. ನಾನೀಗ 2ನೇ ಅಧ್ಯಾಯದಲ್ಲಿ 40ನೇ ಪಾಯಿಂಟಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ಹೇಳ್ತಾರೆ, ಎವ್ರಿವೇರ್ ಇಟ್ ಈಸ್ ಬೆಟರ್ ಟು ಹ್ಯಾವ್ ಎ ವರ್ಲ್ ವಿಂಡ್ ಕಮ್ ಓವರ್ ದಿ ವರ್ಕ್ that clears the atmosphere and gives us a true insight into the nature of things ಅಂತ ಹೇಳಿ. ಎಲ್ಲ ಕಡೆ ಕೂಡ ಕೆಲಸದ ಮೇಲೆ ಒಂದು ಸುಂಟರ ಗಾಳಿ ಬೀಸೋದು ತುಂಬ ಒಳ್ಳೆಯದು. ಅದೇನು ಮಾಡುತ್ತೆ ಅಂತ ಹೇಳಿದ್ರೆ, ಆ ವಾತಾವರಣನ ಸಂಪೂರ್ಣ ಅದು ಕ್ಲಿಯರ್ ಮಾಡಿ ಅದರ ಒಳಗಡೆ ಏನಿದೆ ಅನ್ನೋದನ್ನು ಸ್ಪಷ್ಟವಾಗಿ ನಮಗೆ ತೋರಿಸುತ್ತೆ ಅಂತ ಹೇಳ್ತಾರೆ ಅವರು. ಇವಾಗ ಕೊರೋನಾ ಬಂದಾಗಲೇ ಕೂಡ ನಾವು ನೋಡಿ, ಒಂದು ಸುಂಟರ ಗಾಳಿ ಥರನೇ ಬಂತು. ಅದು ಆಲ್ಮೋಸ್ಟ್ ಒಂದು 5-6 ತಿಂಗಳು ಎಲ್ಲ ತಟಸ್ಥವಾಗೋಯಿತು. ನಿಜವಾಗ್ಲೂ ಸುಂಟರ ಗಾಳಿ ಬೀಸಿದ ಮೇಲೆ ಏನಾಗುತ್ತೋ ಜಗತ್ತೆಲ್ಲ ಆ ರೀತಿಯೇ ಆಗಿಬಿಟ್ಟಿತ್ತು. ಆವಾಗ ನಾವು ಜೀವನನ ಯಾವ ರೀತಿ ನೋಡ್ತಾ ಇದ್ವಿ ಕೊರೋನಾ ಬರೋಕ್ಕೆ ಮೊದಲು ಮತ್ತು ಕೊರೋನಾ ಬಂದ ಮೇಲೆ, ನಾವು ಜೀವನವನ್ನು ನೋಡೋಂಥ ಒಂದು ದೃಷ್ಟಿಕೋನನೇ ಸಂಪೂರ್ಣವಾಗಿ ಬದಲಾಗೋಯಿತು. ಸ್ವಾಮೀಜಿ ಹೇಳ್ತಾ ಇದ್ದಾರೆ, ಎಲ್ಲ ಕಡೆ ಕೂಡ ಈ ಥರ ಒಂದು ಸುಂಟರ ಗಾಳಿ ಬೀಸೋದು ತುಂಬ ಒಳ್ಳೆಯದು. ಆವಾಗ ನಮಗೆ ಒಂದು ವಸ್ತುಸ್ಥಿತಿ ಏನಿದೆ ಅದರ ಒಂದು ಸಂಪೂರ್ಣ ಚಿತ್ರಣ ನಮ್ಮ ಕಣ್ಣು ಮುಂದೆ ಕರೆಕ್ಟಾಗಿ ಬರುತ್ತೆ ಅಂತ ಹೇಳಿ. ಅಂದರೆ ಜೀವನದಲ್ಲಿ ಯಾವುದೇ ನಮಗಿಷ್ಟ ಆಗದೇ ಇರೋಂತಹ ಸನ್ನಿವೇಶಗಳು ಬಂದಾಗ ನಾವು ವಿಚಲಿತರಾಗಬಾರ್ದು. ಅದರ ಬದಲು ಈ ಸತ್ಯ ಏನು ಅಂತ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಒಂದು ಪ್ರವಾಹ ಬಂದಾಗ, ಒಂದು ಸುಂಟರ ಗಾಳಿ ಬಂದಾಗ, ಭೂಕಂಪ ಆದಾಗ ನಾವು ಏನು ಜಾಸ್ತಿ ಮಾಡೋಕ್ಕಾಗೋದಿಲ್ಲ. ಆ ಮೂಮೆಂಟ್ಲಂತೂ ಏನೂ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಬೇಕಾದ್ರೆ ನಾನು ಮಾಡ್ಬೋದೇನೋ. ಸೊ ಆದರೆ ಇದೆಲ್ಲ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಒಂದು ಎಚ್ಚರಿಕೆ ಬಂದಾಗ ಆಗುತ್ತೆ. ನಾವು ಜೀವನವನ್ನು ನೋಡೋ ರೀತಿ ಬದಲಾಗುತ್ತೆ. ಸಪೋಸ್ ನಮ್ಮನ್ನೇ ಯಾರೋ ಸತ್ತು ಹೋಗ್ತಾರೆ, ನಿಜವಾಗ್ಲೂ ತುಂಬ ದುಃಖಕರವಾದ ಸನ್ನಿವೇಶನೇ ಇದು. ಆದರೂ ಕೂಡ ಆ ಸನ್ನಿವೇಶದಲ್ಲೂ ಕೂಡ ನಮಗೆ ಜೀವನದ ಒಂದು ಪರಿಚಯ ಉಂಟಾಗುತ್ತೆ. ಸೊ ಆ ರೀತಿ ಅವ್ರು ಹೇಳ್ತಾ ಇರೋದೇನಂತ ಹೇಳಿದ್ರೆ, ಎಲ್ಲ ಕಡೆ ಕೂಡ ಒಂದು ಸುಂಟರ ಗಾಳಿ ಬರೋದು ತುಂಬ ಒಳ್ಳೆಯದು. ಅದು ಬಂದಾಗ ನಮಗೆ ಈ ಜೀವನದ, ಈ ಜಗತ್ತಿನ ಒಂದು ಸ್ಪಷ್ಟವಾದ ಒಂದು ಚಿತ್ರಣ ನಮಗೆ ಸಿಗುತ್ತೆ ಅಂತ ಹೇಳಿಬಿಟ್ಟು ಆಮೇಲೆ ಹೇಳ್ತಾರೆ, ಗಾಡ್ ಈಸ್ ನಾಟ್ ಟು ಬಿ ರೀಚ್ಡ್ ಬೈ ದ ವೀಕ್, ನೆವರ್ ಬಿ ವೀಕ್, ಯು ಮಸ್ಟ್ ಬಿ ಸ್ಟ್ರಾಂಗ್, ಯು ಹ್ಯಾವ್ ಇನ್ಫೈನೈಟ್ ಸ್ಟ್ರೆಂತ್ ವಿತ್ ಇನ್ ಯು, ಹೌ ಎಲ್ಸ್ ವಿಲ್ ಯು ಕಾನ್ಕರ್ ಎನಿಥಿಂಗ್, ಹೌ ಎಲ್ಸ್ ವಿಲ್ ಯು ಕಮ್ ಟು ಗಾಡ್ ಅಂತ ಹೇಳಿ. ಯಾರು ದುರ್ಬಲರೋ ಅವರು ಭಗವಂತನನ್ನು ಪಡೀಲಿಕ್ಕೆ ಆಗೋದಿಲ್ಲ. ಯಾವತ್ತೂ ಕೂಡ ನೀನು ದುರ್ಬಲನಾಗಬೇಡ, ನೀನು ಶಕ್ತಿವಂತನಾಗಬೇಕು,
ನಿನ್ನಲ್ಲಿ ಆಗಲೇ ಅನಂತವಾದ ಒಂದು ಶಕ್ತಿ ಇದೆ. ಇಲ್ಲ ಅಂದರೆ ನೀನು ಏನನ್ನಾದರೂ ಹೇಗೆ ಮಾಡೋಕ್ಕೆ ಸಾಧ್ಯ, ಶಕ್ತಿನೇ ಇಲ್ಲ ಅಂತ ಹೇಳಿದ್ರೆ, ನೀನು ಭಗವಂತರ ಹತ್ರ ಹೇಗೆ ಬರ್ತೀಯ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಅಂತ ಹೇಳಿ ಅವರು ಹೇಳ್ತಾಯಿದ್ರು. ಶಕ್ತಿ ಶಕ್ತಿ ಶಕ್ತಿ, ನಮಗೆ ಪ್ರತಿ ಕ್ಷಣ ಕೂಡ ಬೇಕಾಗಿರುವಂಥದ್ದು ಶಕ್ತಿ ಅಂತ ಅಂದ್ಬಿಟ್ಟು ಈ ಒಂದು ಶಕ್ತಿಗೆ ಅವರು ಸಾಕಷ್ಟು ಮಹತ್ವವನ್ನು ಅವರು ಕೊಟ್ಟಿದ್ದರು ವಿವೇಕಾನಂದರು. ಈ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂದರೂ ಕೂಡ ನಮಗೆ ಶಕ್ತಿ ಬೇಕು, ಮತ್ತು ಭಗವಂತನನ್ನು ಪಡಿಬೇಕು ಅಂದರೂ ಕೂಡ ಶಕ್ತಿ ಬೇಕು. ಮತ್ತು ಈ ಅನಂತವಾದ ಶಕ್ತಿ ಬೇರೆ ಕಡೆ ಎಲ್ಲೋ ಇಲ್ಲ, ನಮ್ಮೊಳಗಡೆ ಆಗಲೇ ಇದೆ. ನಾವು ಅದ್ರ ಬಗ್ಗೆ ಅರಿವು ಮೂಡಿಸ್ಕೊಳ್ಳೋಣ ಮತ್ತು ನಾವು ಅದನ್ನು ಆಚೆ ತರಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಅಂದ್ಬಿಟ್ಟು ಆಮೇಲೆ ಹೇಳ್ತಾರೆ, ಆತ್ಮಾನಂ ಸತತಂ ರಕ್ಷೇತ್. ಒನ್ ಮಸ್ಟ್ ಸೇವ್ ಒನ್ ಸೆಲ್ಫ್ ಅಂಡರ್ ಎನಿ ಸರ್ಕಮ್ಸ್ಟಾನ್ಸಸ್. ಲಾರ್ಡ್ ಹ್ಯಾವ್ ಮರ್ಸಿ ಈಸ್ ಆಲ್ ರೈಟ್, ಬಟ್ ಹೀ ಹೆಲ್ಪ್ಸ್ ಹಿಮ್ ಹೂ ಹೆಲ್ಪ್ಸ್ ಹಿಮ್ಸೆಲ್ಫ್ ಅಂತ ಹೇಳಿ ನಮ್ಮನ್ನು ನಾವು ಯಾವಾಗಲೂ ಕಾಪಾಡ್ಕೋಬೇಕು ಅಂತ ಅಂದ್ಬಿಟ್ಟು, ಯಾವ ಪರಿಸ್ಥಿತಿಯಲ್ಲೂ ಕೂಡ ನಾವು ನಮ್ಮನ್ನು ಕೆಳಗಡೆ ಹೋಗಲಿಕ್ಕೆ ಬಿಡಬಾರ್ದು. ನಾವು ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಳೋದು ಒಳ್ಳೆಯದು. ಏನಂತ, ಭಗವಂತ ನನ್ನ ಮೇಲೆ ಕೃಪೆ ತೋರಿಸಪ್ಪ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಭಗವಂತ ಯಾರ ಮೇಲೆ ಕೃಪೆ ತೋರಿಸ್ತಾನೆ ಅಂತ ಹೇಳಿದ್ರೆ, ಯಾರು ಅವನೇ ಸಹಾಯ ಮಾಡ್ಕೊಳ್ತಾನೋ ಭಗವಂತ ಅವನ ಮೇಲೆ ಕೃಪೆ ತೋರಿಸ್ತಾನಂತೆ. ನಾವು ಪ್ರಯತ್ನನೇ ಮಾಡದೆ ಸುಮ್ಮನೆ ಕೂತ್ಕೊಂಡಿದ್ದರೆ ಅವನ ಕೃಪೆ ಯಾವತ್ತೂ ಬರೋದಿಲ್ಲ ಅಂತ ಹೇಳ್ತಾರೆ ಅವರು. ಸೊ ಇಲ್ಲಿ ಎರಡು ಏನಂತ ಹೇಳಿದ್ರೆ, ನಾವು ಕಾರ್ಯಪ್ರವೃತ್ತರಾಗಬೇಕು, ಕೆಲಸ ಮಾಡ್ತಾ ಹೋಗಬೇಕು. ಕಷ್ಟಗಳು ಬಂದಾಗ ನಾವು ಕೈ ಚೆಲ್ಲಬಾರ್ದು. ಭಗವಂತನ ಪ್ರಾರ್ಥನೆ ಮಾಡ್ಕೊಡೋದು ಒಳ್ಳೆಯದು, ಬಟ್ ಭಗವಂತ ಯಾವಾಗ ಹೆಲ್ಪ್ ಮಾಡ್ತಾನೆ ಅಂತ ಹೇಳಿದ್ರೆ, ನಾವು ಯಾವಾಗ ಪ್ರಯತ್ನ ಮಾಡೋದನ್ನು ಅವ್ನು ನೋಡ್ತಾನೋ ಆವಾಗ ಅವನು ಹೆಲ್ಪ್ ಮಾಡಲಿಕ್ಕೆ ಬರ್ತಾನೆ ಅಂತ ಅಂದ್ಬಿಟ್ಟು, ಪ್ರಯತ್ನ ಮಾಡ್ತಾ ಇದ್ದರೆ ಅವನ ಕೃಪೆ ಯಾವತ್ತೂ ಬರೋದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ನಾಟ್ ಇವನ್ ಗಾಡ್ ಕ್ಯಾನ್ ಸೇವ್ ಎ ಸೂಸೈಡ್ ಅಂತ ಹೇಳಿ. ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೊರಟ್ರೆ ಭಗವಂತ ಕೂಡ ಅವನನ್ನು ರಕ್ಷಣೆ ಮಾಡಲಿಕ್ಕಾಗೋದಿಲ್ವಂತೆ. ಏನು ಇದರ ಅರ್ಥ ಅಂತ ಹೇಳಿದ್ರೆ, ನಾವೇನೇ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೊರಟಾಗ, ನಮಗೆ ಜೀವನ ಬೇಡದೇ ಇದ್ದಾಗ ದೇವ್ರೇನು ಮಾಡೋಕ್ಕಾಗುತ್ತೆ? ನಾವೇನಾದ್ರು ಬದುಕಬೇಕು, ಏನಾದ್ರು ಮಾಡಬೇಕು, ಸಾಧನೆ ಮಾಡಬೇಕು, ಪರಿಪೂರ್ಣತೆಯನ್ನು ಪಡಿಬೇಕು, ಏನಾದರೂ ನಾವು ಬಂದಿದ್ದಕ್ಕೆ ಒಂದು ಗುರುತನ್ನು ಬಿಟ್ಟು ಹೋಗಬೇಕು ಅಂತ ಈ ಥರ ನಾವೇನಾದ್ರು ಸ್ವಲ್ಪ ಕಷ್ಟಪಡ್ತಾ ಇದ್ದರೆ ಭಗವಂತ ಸಹಾಯ ಮಾಡ್ತಾನೆ. ಅದು ಬಿಟ್ಬಿಟ್ಟು ನಾವು ಏನೂ ಬೇಡ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೊರಟ್ರೆ, ನಿಷ್ಪ್ರಯೋಜಕರಾಗೋಕ್ಕೆ ಹೊರಟ್ರೆ ನಾವು ಭಗವಂತನ ಕೂಡ ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಅವರು. ಆಮೇಲೆ ಹೇಳ್ತಾರೆ, ಅರೈಸ್ ಎ ಮೈಟಿ ಒನ್ ಆ್ಯಂಡ್ ಬಿ ಸ್ಟ್ರಾಂಗ್, ವರ್ಕ್ ಆನ್ ಆ್ಯಂಡ್ ಆನ್, ಸ್ಟ್ರಗಲ್ ಆನ್ ಆ್ಯಂಡ್ ಆನ್ ಅಂತ ಹೇಳಿ ಅವರು ಒಂದು ಕರೆಯನ್ನು ಕೊಡ್ತಾ ಇದ್ದಾರೆ ನಮಗೆ. ಅವ್ರು ಯಾವಾಗಲೂ ಹೇಳ್ತಾಯಿದ್ರು, ಮನುಷ್ಯ ಅವನಲ್ಲಿರುವಂಥ ಆತ್ಮ ಅದು ಸರ್ವಶಕ್ತವಾಗಿದೆ ಅಂತ ಅಂದ್ಬಿಟ್ಟು, ಅದಕ್ಕೆ ಕರೆ ಕೊಡ್ತಾ ಇದ್ದಾರೆ ನಮ್ಮಲ್ಲಿ ಅವರು. ಸರ್ವಶಕ್ತನಾಗಿರೋ ಆತ್ಮನೇ ನಮಗೆ ಹೇಳ್ತಾ ಇದ್ದಾರೆ ಅವರು, ಎದ್ದೇಳು, ಶಕ್ತಿವಂತನಾಗು, ಕೆಲಸ ಮಾಡ್ತಾ ಮುಂದೆ ಹೋಗ್ತಾ ಇರು, ಹೋರಾಟವನ್ನು ನೀನು ಬಿಡಬೇಡ, ಮುಂದೆ ಹೋಗ್ತಾ ಇರು ಹೋರಾಟ ಮಾಡಿಕೊಂಡು ಅಂತ ಹೇಳಿಬಿಟ್ಟು. ಆಮೇಲೆ ಹೇಳ್ತಾರೆ, ಡೋಂಟ್ ಬಿ ರಫರ್ಡ್ ಇಫ್ ನೌ ಆ್ಯಂಡ್ ದೆನ್ ಯು ಗೆಟ್ ಎ ಬ್ರಷ್ ಫ್ರಮ್ ದ ವರ್ಲ್ಡ್, ಇಟ್ ವಿಲ್ ಬಿ ಓವರ್ ಇನ್ ನೋ ಟೈಮ್ ಆ್ಯಂಡ್ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಕೆಲವು ಸಲ ಜೀವನದಲ್ಲಿ ನಮಗೆ ಕೆಲವು ಸಲ ಕಷ್ಟಗಳು ಬರುತ್ತೆ, ಆಘಾತಗಳು ಉಂಟಾಗತ್ತೆ. ಅದ್ರ ಬಗ್ಗೆ ತುಂಬ ಚಿಂತೆ ಮಾಡೋಕ್ಕೆ ಹೋಗಬೇಡ, ಅದು ಕೂಡ ಬೇಗ ಹೊರಟೋಗುತ್ತೆ, ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಹೇಳ್ತಾರೆ, ಸೀಕ್ ನಾಟ್, ಟಚ್ ನಾಟ್ ವಿತ್ ಯುವರ್ ಟೋಸ್ ಈವನ್ ಎನಿಥಿಂಗ್ ದಟ್ ಈಸ್ ಅನ್ಕ್ಯಾನಿ. Let your souls ascend day and night like an unbroken string unto the feet of the beloved, whose throne is in your own hearts, and let the rest take care of themselves, that is the body and everything else ಅಂತ ಹೇಳಿ. ಈ ಜಗತ್ತಿನಲ್ಲಿ ಯಾವುದು ಕಪಟವಾಗಿದೆಯೋ ಅದನ್ನು ಯಾವತ್ತೂ ನೀನು ಬಯಸಬೇಡ, ನಿನ್ನ ಕಾಲಿಂದ ಕೂಡ ಅದನ್ನು ಟಚ್ಚು ಕೂಡ ಮಾಡಬೇಡ. ನಿಮ್ಮ ಆತ್ಮಗಳು ಅಂದರೆ ನಮ್ಮ ಒಂದು ಅಂತರಾತ್ಮ ಏನಿದೆ, ನಮ್ಮ ಒಂದು ಜೀವಾತ್ಮ ಏನಿದೆ, ಅದು ದಿನ ರಾತ್ರಿ ಯಾವಾಗಲೂ ಭಗವಂತನ ಕಡೆ ಹೋಗ್ತಾ ಇರಲಿ. ಈ ಕಪಟದ ಕಡೆ ಹೋಗೋದು ಬೇಡ. ಅದು ಆ ಭಗವಂತ ಎಲ್ಲಿದ್ದಾನೆ, ನಮ್ಮ ಅಂತರಂಗದಲ್ಲೇ ಇದ್ದಾನೆ. ನಾವು ಬೇರೆ ಅವ್ರ ಬಗ್ಗೆ ಕೂಡ ನಾವು ತಲೆ ಕೆಡಿಸ್ಕೊಡೋದು ಬೇಡ ಅಂತ ಅಂದ್ಬಿಟ್ಟು ಆಮೇಲೆ ಹೇಳ್ತಾರೆ, ವೆಲ್ತ್ ಗೋಸ್, ಬ್ಯೂಟಿ ವ್ಯಾನಿಷಸ್, ಲೈಫ್ ಫ್ಲೈಸ್, ಫವರ್ಸ್ ಫ್ಲೈ, ಬಟ್ ದ ಲಾರ್ಡ್ ಅಬಿಡೆತ್ ಫಾರ್ ಎವರ್, ಲವ್ ಅಬಿಡೆತ್ ಫಾರ್ ಎವರ್. If here is glory in keeping the machine in good trim,
It is more glorious to withhold the soul from suffering with the body. That is the only demonstration of your being not matter, by letting the matter alone ಅಂತ ಹೇಳಿ. ಇಲ್ಲಿ ಕಷ್ಟ ಅನ್ನಿಸ್ಬೋದು, ಬಟ್ ಅಂಥ ಕಷ್ಟ ಏನಿಲ್ಲ. ಅವ್ರೇನು ಹೇಳ್ತಿ, ಇಲ್ಲಿ ನಾವು ನಮ್ಮಲ್ಲಿ ಹಿಂದೂ ಧರ್ಮದಲ್ಲಿ ಒಂದು ಮುಖ್ಯವಾದ ಭಾವನೆ ಏನಪ್ಪ ಅಂತ ಹೇಳಿದ್ರೆ, ನಾವು ದೇಹ ಅಲ್ಲ ಅಂತ ಹೇಳಿ. ನಮಗೂ ಗೊತ್ತಾಗುತ್ತೆ, ಇದು ನಮಗೇನು ಗೊತ್ತಿಲ್ಲ ಅಂತಲ್ಲ, ನಾವು ಕೇಳಿದ್ದೀವಿ, ಸ್ವಲ್ಪ ಯೋಚನೆ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ನಾವು ದೇಹ ಅಲ್ಲ ಅಂತ ಹೇಳಿ. ತುಂಬ ಚಿಕ್ಕದಾಗಿ ಎಕ್ಸಾಂಪಲ್ ಕೊಡಬೇಕು ಅಂದರೆ, ನಾವು ಮಲ್ಕೊಂಡು ಕನಸು ಕಾಣಬೇಕಾದ್ರೆ ಫಾರ್ ಎಕ್ಸಾಂಪಲ್ ದೇಹ ಇನ್ಫ್ಯಾಕ್ಟ್ ಅಲ್ಲಿ ಮಲ್ಕೊಂಡಿರುತ್ತೆ, ಬಟ್ ನಾವು ಆ್ಯಕ್ಟಿವ್ ಆಗಿರ್ತೀವಿ. ಅದೇ ಥರ ನಾವು ತುಂಬ ಕಾಮನ್ನಾಗಿ ಕೊಡೋ ಎಕ್ಸಾಂಪಲ್ ಏನಂತ ಹೇಳಿದ್ರೆ, ನನ್ನ ಕೈ ಅಂತ ಹೇಳ್ತೀವಿ ಅಂತ ಹೇಳ್ತಾರೆ. ನಾನು ಕೈ ಅಂತ ಹೇಳೋದು ನನ್ನ ಕೈ ಅಂತ ಹೇಳ್ತೀವಿ, ನಾನು ಅದ್ರ ಹಿಂದೆ ಇರುವಂಥ ವ್ಯಕ್ತಿ ಅಂತ ಅಂದ್ಬಿಟ್ಟು. ಇದು ನಮ್ಮ ಧರ್ಮದಲ್ಲಿ ಇರುವಂತಹ ತುಂಬ ಮುಖ್ಯವಾದ ಭಾವನೆ. ನಾವು ಈ ದೇಹ ಅಲ್ಲ, ಮನಸ್ಸಲ್ಲ, ಅದ್ರ ಹಿಂದೆ ಇರುವಂಥ ಒಂದು ಆತ್ಮ ಅಂತ ಅಂದ್ಬಿಟ್ಟು. ಸಾವು ಅಂತ ಹೇಳಿದ್ರೆ ನಾವು ಈ ದೇಹವನ್ನು ಬಿಟ್ಟು ಬೇರೆ ಒಂದು ದೇಹವನ್ನು ಧರಿಸ್ತೀವಿ ಅಂತ ಹೇಳಿ. ಹಿಂದೂ ಧರ್ಮದಲ್ಲಿ ಇದು ತುಂಬ ಮುಖ್ಯವಾದ ಭಾವನೆ. ಮತ್ತು ನಾವು ಪುನರ್ಜನ್ಮ ಅಂತ ಮಾತಾಡಿದಾಗಲೂ ಕೂಡ ಈ ಜೀವನ ಮುಗಿದ ಮೇಲೆ ಇನ್ನೊಂದು ದೇಹದಲ್ಲಿ ನಾನು ಹುಟ್ಟು ಬರ್ತೀನಿ ಅಂತ ಕೂಡ ಹೇಳ್ತೀವಿ. ಅಂದರೆ ಇಲ್ಲಿ ಈ ದೇಹದಿಂದ ಹೊರತಾಗಿರುವಂತಹ ಒಂದು ತತ್ವ, ಅದನ್ನು ನಾವು ಜೀವ ಅಂತ ಕರೀತಾ ಇರುವಂಥದ್ದು, ಅದನ್ನು ನಾವು ಮುಖ್ಯವಾಗಿ ಕೊಡುವಂಥ ಒಂದು ಬೋಧನೆ, ಸರಳವಾದ ಬೋಧನೆ ಇದು. ವಿವೇಕಾನಂದರು ಅವರ ಹಿಂದೂಯಿಸಮ್ ಒಂದು ಪೇಪರ್ನ ಅವರು ಅಲ್ಲಿ ಮಂಡಿಸಿದ್ರು ಚಿಕಾಗೋದಲ್ಲಿ. ಅಲ್ಲೂ ಕೂಡ ಅವ್ರು ಹೇಳ್ತಾರೆ, ಹಿಂದೂ ಧರ್ಮದ ತುಂಬ ಮುಖ್ಯವಾದ ಬೋಧನೆ ಏನಪ್ಪ ಅಂತ ಹೇಳಿದ್ರೆ, ನಾನು ದೇಹ ಅಲ್ಲ, ಮನಸ್ಸು ಕೂಡ ಅಲ್ಲ, ಅದ್ರ ಹಿಂದೆ ಇರುವಂಥ ಚೈತನ್ಯ ಸ್ವರೂಪಿ ಆಗಿರುವಂತಹ ಆತ್ಮ ನಾನು. ಅದನ್ನು ತಿಳ್ಕೊಳ್ಳೋವಂಥದ್ದೇ ನಮ್ಮ ಧರ್ಮದ ಒಂದು ಗುರಿ ಅಂತೇಳಿ. ನಾವು ಪೂಜೆ ಪುನಸ್ಕಾರ, ತೀರ್ಥಯಾತ್ರೆ, ಒಳ್ಳೆಯ ಕರ್ಮ, ದಾನ ಧರ್ಮ, ನಾವು ಏನೇ ಮಾಡಲಿ ಅದರದ್ದು ಗುರಿ ಇರುವಂಥದ್ದು ಒಂದು ಏನಂತ ಹೇಳಿದ್ರೆ, ನಾವು ಆತ್ಮ ಅನ್ನೋದನ್ನು ನಾವು ತಿಳ್ಕೊಳ್ಳುವಂಥದ್ದು. ಇವಾಗ ನಾವು ಕೇಳಿದ್ದೀವಿ, ಬಟ್ ಅದು ಇನ್ನೂ ಅರ್ಥ ಆಗ್ತಾ ಇಲ್ಲ, ಅಥವಾ ನಾವು ಅದನ್ನು ಇನ್ನೂ ಅದು ಅಂತ ಸ್ಟ್ರಾಂಗಾಗಿ ಅಂದ್ಕೊಳ್ಳೋಕ್ಕಾಗ್ತಾ ಇಲ್ಲ. ಆದರೆ ಆ ಭಾವನೆ ತುಂಬ ಮುಖ್ಯ. ಇನ್ಫ್ಯಾಕ್ಟ್ ನಮ್ಮ ಧರ್ಮದ ಒಂದು ಅತ್ಯುತ್ಕೃಷ್ಟವಾದ ಒಂದು ಭಾವನೆ ಇದು. ಇದು ತಿಳ್ಕೊಂಡ್ಬಿಟ್ರೆ ನಾವು ಮುಕ್ತರಾಗಿಬಿಡ್ತೇವೆ. ಅಂದರೆ ನಾವು ಅದನ್ನು ರಿಯಲೈಸ್ ಮಾಡ್ಕೊಂಡಾಗ ಕೇಳಿದ್ದೀವಿ, ಬಟ್ ಇನ್ನೂ ಅಷ್ಟು ಆಳವಾಗಿ ಬರಬೇಕು ನಮಗೆ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಈ ಸಿರಿ ಸಂಪತ್ತು ಅಂತ ಏನಿದೆ ಅದು ಹೊರಟೋಗುತ್ತೆ, ಸೌಂದರ್ಯ ಏನಿದೆ ಅದು ಕೂಡ ಹೋಗುತ್ತೆ. ಅಂದರೆ ತುಂಬ ಚೆನ್ನಾಗಿ ಸುಂದರವಾಗಿರೋರು ಕೂಡ ಒಂದು ಕಾಲದಲ್ಲಿ ವಯಸ್ಸಾದ ಮೇಲೆ ಹೋಗುತ್ತದು. ಸೌಂದರ್ಯ ಹೋಗುತ್ತೆ, ಸಂಪತ್ತು ಹೋಗುತ್ತೆ, ಜೀವನ ಕೂಡ ಹೋಗುತ್ತೆ. ನಮ್ಮ ಶಕ್ತಿಗಳಿದ್ದರೆ ಅದು ಕೂಡ ಹೋಗುತ್ತೆ. ಬಟ್ ಉಳ್ಕೊಳ್ಳೋವಂಥದ್ದು ದೇವರು ಮಾತ್ರ, ಪ್ರೀತಿ ಮಾತ್ರ. ಇಲ್ಲಿ ಈ ಜೀವನದಲ್ಲಿ ನಾವು ನಮ್ಮ ಒಂದು ದೇಹವನ್ನು ಚೆನ್ನಾಗಿ ಇಟ್ಕೊಳ್ಳೋದ್ರಲ್ಲಿ ಒಂದು ವೈಭವ ಇದೆ, ಅದರಲ್ಲೂ ಕೂಡ. ಆದರೆ ಅದಕ್ಕಿಂತ ದೊಡ್ಡ ವೈಭವ ಏನಪ್ಪ ಅಂತ ಹೇಳಿದ್ರೆ, ಈ ದೇಹ ಈ ಕಷ್ಟಗಳನ್ನು ಅನುಭವಿಸಿದಾಗ ನಾನು ಈ ದೇಹ ಅಲ್ಲ ಅಂತ ಅಂದ್ಕೊಂಡು ಅದರಿಂದ ಸೆಪ್ರೇಟ್ ಆಗಿರುವಂಥದ್ದು. ನಿಜವಾಗ್ಲೂ ಅದೇ ನಾನು ದೇಹ ಅಲ್ಲ ಅನ್ನೋದಕ್ಕೆ ಒಂದು ಪ್ರೂಫ್ ಏನಪ್ಪ ಅಂತ ಹೇಳಿದ್ರೆ, ನಾನು ದೇಹ ಕಷ್ಟಪಟ್ಟಾಗ ನಾನು ಅದರಿಂದ ಸಪ್ರೇಟಾಗಿ ನಿಂತ್ಕೊಳ್ಳುವಂಥದ್ದು. ಇದು ದೇಹ ಅನ್ನೋದು ಒಂದು ಜಡ ವಸ್ತುನೇ, ಪಂಚಭೂತಗಳಿಂದ ಆಗಿದೆ, ನಾನು ಇದರೊಳಗೆ ಬಂದು ಸೇರಿಕೊಂಡಿದ್ದೀನಿ. ಆದರೆ ಇದು ಕಷ್ಟನ ಅನುಭವಿಸಿದಾಗ ಇದು ನಾನಲ್ಲ ಅನ್ನೋ ಒಂದು ಭಾವನೆ ಏನಿದೆ ಅದೇ ಪ್ರೂಫ್ ಅಂತ ಅಂದ್ಬಿಟ್ಟು. ಅದು ನಿಜವಾಗ್ಲೂ ನಾವು ಆತ್ಮ ಅನ್ನೋ ಒಂದು ದಾರಿನಲ್ಲಿ ನಾವು ಎಷ್ಟು ಹೋಗಿದ್ದೀವಿ ಅಂತ ನಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ದೇಹದ ಜೊತೆ ಸಂಬಂಧ ನಮಗೆ ಎಷ್ಟಿದೆ, ಅದೆಷ್ಟು ಕಮ್ಮಿ ಆಗಿದೆ, ನಾವು ಎಷ್ಟು ಮಟ್ಟಿಗೆ ನಾವು ಬೇರೆ ನಮ್ಮ ದೇಹ ಬೇರೆ ಅಂತ ಹೇಳ್ತೀವಿ, ಅಷ್ಟು ಮಟ್ಟಿಗೆ ನಾವು ಮುಕ್ತರಾಗಿದ್ದೀವಿ ಅಂತ ಅಂದ್ಬಿಟ್ಟು. ಆಮೇಲೆ ಹೇಳ್ತಾರೆ, ಬಿ ಇಂಡಿಪೆಂಡೆಂಟ್, ಲರ್ನ್ ಟು ಫಾರ್ಮ್ ಇಂಡಿಪೆಂಡೆಂಟ್ ಜಡ್ಜ್ಮೆಂಟ್ಸ್ ಅಂತ ಹೇಳಿ. ಇಲ್ಲಿ ಹೇಳ್ತಾ ಇದ್ದಾರೆ, ನೀವು ಸ್ವಾವಲಂಬಿಗಳಾಗಿ ಮತ್ತು ನಿಮ್ಮದೇ ಆದ ಒಂದು ಆಲೋಚನೆಗಳನ್ನು ಮಾಡಿ, ಮತ್ತು ಜಡ್ಜ್ಮೆಂಟ್ ನಿರ್ಧಾರಗಳನ್ನು ಮಾಡಬೇಕಾದ್ರೆ ನಿಮ್ಮ ಆಲೋಚನೆಗಳ ಮೇಲೆ ಅದನ್ನು ಮಾಡಿ. ಯಾವಾಗಲೂ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ಮಾಡಬೇಡಿ, ನಿಮ್ಮದೇ ಸ್ವಂತವಾದ ಆಲೋಚನೆಗಳನ್ನು ಮಾಡಿ ಅದ್ರ ಮೇಲೆ ನಿರ್ಧಾರಗಳನ್ನು ತಗೊಳ್ಳಿ ಅಂತ ಹೇಳಿ. ಆಮೇಲೆ ಹೇಳ್ತಾರೆ, ಇಟ್ ಈಸ್ ದೀಸ್ ಅಬ್ಸ್ಟಕಲ್ಸ್ ವಿಚ್ ನಾಕ್ ಆ್ಯಂಡ್ ಶೇಪ್ ಗ್ರೇಟ್ ಕ್ಯಾರೆಕ್ಟರ್ಸ್ ಅಂತ ಹೇಳಿ. ಈ ಕಷ್ಟಗಳು ಏನು ಬರುತ್ತೆ ನಮ್ಮ ಜೀವನದಲ್ಲಿ, ಅಡೆತಡೆಗಳು ಏನು ಬರುತ್ತೆ, ಅದೇ ನಮ್ಮ ಚಾರಿತ್ರ್ಯವನ್ನು
ನಿರ್ಮಾಣ ಮಾಡುವಂಥದ್ದು, ಅದೇ ನಮ್ಮ ಚಾರಿತ್ರ್ಯವನ್ನು ಉನ್ನತೀಕರಿಸುವಂಥದ್ದು ಆ ಕಷ್ಟಗಳನ್ನೇ ಅಂತ ಅಂದ್ಬಿಟ್ಟು. ಕಷ್ಟಗಳಿಂದ ಓಡೋಗಬೇಡಿ, ಅದನ್ನು ಸ್ವೀಕಾರ ಮಾಡಿಕೊಂಡು ಅದ್ರ ಮೂಲಕ ನಿಮ್ಮ ಚಾರಿತ್ರ್ಯವನ್ನು ವೃದ್ಧಿ ಮಾಡ್ಕೊಳ್ಳಿ. ಅದು ಒಂದು ಅವಕಾಶ ನಮಗೆ, ಈ ಕಷ್ಟಗಳು ನಮ್ಮನ್ನು ನಾವು ಉತ್ತಮರನ್ನಾಗಿ ಮಾಡಿಕೊಳ್ಳಲಿಕ್ಕೆ. ಇವತ್ತಿಗೆ ಇಷ್ಟು ಸಾಕು, ಮತ್ತು ನಾವು ಮುಂದೆ ಕಂಟಿನ್ಯೂ ಮಾಡೋಣ. ಎಲ್ಲರಿಗೂ ನಮಸ್ಕಾರ.